ಕಂದಾಯ ಇಲಾಖೆಯಲ್ಲಿ ಲಂಚಾವತಾರದ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಗೆ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಿದೆ ಅನ್ನುವ ಆರೋಪದ ಬೆನ್ನಲ್ಲೇ ಬೆಂಗಳೂರು ದಕ್ಷಿಣ ತಾಲೂಕು ಕಚೇರಿಗೆ ಸಚಿವರು ಭೇಟಿ ಕೊಟ್ಟು ಅಲ್ಲಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರೆಕಾರ್ಡ್ ರೂಮ್ಗೆ ಭೇಟಿ ಕೊಟ್ಟರು, ದಾಖಲೆಗಳ ಸ್ಕ್ಯಾನಿಂಗ್ಗಳನ್ನು ಪರಿಶೀಲನೆ ಮಾಡಿದ್ರು. ತಾಲೂಕು ಕಚೇರಿನಲ್ಲಿ ಏನೇನು ನಡೀತಿದೆ ಅನ್ನೋದರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡ್ರು. ಸರಿಯಾಗಿ ಕೆಲಸ ನಿರ್ವಹಿಸದ ಅಧಿಕಾರಿಗಳನ್ನು ತರಾಟೆ ಕೂಡ ತೆಗೆದುಕೊಂಡ್ರು. ಕೃಷ್ಣ ಬೈರೇಗೌಡರ ವಿಸಿಟ್ ಒಂದಿಷ್ಟು ಜನ ಅಧಿಕಾರಿಗಳಿಗೆ ಸ್ವಲ್ಪ ನಡುಕ ತಂದಂಗಿತ್ತು. ಹೇಳಿ ಸರ್, ಈಗ ಯಾಕೆ 5 ತಿಂಗಳು ಬೇಕಾ? ಆದೇಶ ಆದ್ಮೇಲೆ ಎಷ್ಟು ಈ ತರ ತಂದ್ಕೊಡಕ್ಕೆ ಒಂದೊಂದು ಕೇಸ್ಗೆ ಏನು ರನ್ನಿಂಗ್ ರೇಟ್? ಈಗ ಒಂದು ಬೋರ್ಡ್ ಏನಾದ್ರು ಹಾಕಿದೀರಾ? ಹೋಗ್ಲಿ, ಬೋರ್ಡ್ ಹಾಕ್ಬಿಡಿ, ಹೋಗ್ಲಿ. ಟ್ರಾನ್ಸ್ಪರೆನ್ಸಿ ಇದ್ರೆ ಒಳ್ಳೇದು. ಅಟ್ಲೀಸ್ಟ್ ಅವರು ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಕೊಟ್ಟು ಹೋಗ್ತಾರೆ, ಏನ್ ಮಾಡಕ್ ಆಗಲ್ಲ. ಏನ್ ಮಾಡತ್ತೆ, ಅವರು ಬದುಕ್ಬೇಕಲ್ಲ. ಹೋಗಿ ಒಂದು ಬೋರ್ಡ್ ಅನ್ನ ಹಾಕ್ಬಿಡಿ, ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ಏನ್ ಕೊಡಲ್ಲ ಅಂತಾನು ಏನ್ ಹೇಳಿಲ್ಲ. ಮುಕ್ತಿ ಕೊಡಿ ಅಂತ ಕೇಳ್ತಾವ್ರೆ. ಎಷ್ಟಪ್ಪ ರನ್ನಿಂಗ್ ರೇಟು? ಎಷ್ಟಮ್ಮ? ಆಯ್ತಮ್ಮ. ಈಗ ಒಂದ್ ವಾರ ಆಗಿದ್ರೆ ಅವರಿಂದ ನಿಮಗ್ ಫಾರ್ವರ್ಡ್ ಆಗ್ಬೇಕು. ಆದೇಶ ಆಗಿ 5 ಮಂತ್ಸ್ ಆಗಿದ್ರೆ ಅದೇ ನೀವು ಕೊಡ್ಬೇಡ ಅಂದ್ರೆ ಅವ್ರು ಕೊಡೋದಿಲ್ಲ. ಆಯ್ತು, ಅವ್ರು ಬರ್ತಾ ಇದಾರೆ, ಕೇಸ್ ವರ್ಕರ್ ಕೊಟ್ಟಿಲ್ಲ, ತರ್ಸ್ಕೊಂಡ್ ಮಾಡಕ್ಕೆ ನಿಮ್ಗೆ ಅಡ್ಡ ಇದೆಯಾ? ತಂದು ಕೊಡಕ್ಕೆ ಎಷ್ಟು ಕೊಡ್ಬೇಕಮ್ಮ? ಈಗ ಹೋಗ್ಲಿ, ಅದನ್ನ ಹೇಳ್ಬಿಡಿ. ಏನ್ ರನ್ನಿಂಗ್ ರೇಟ್ ಹೇಳ್ಬಿಡಿ. ಮಾರ್ಕೆಟ್ ಅಲ್ಲಿ ಎಲ್ಲ ಇದೆ, ಇಲ್ಲಿ ಏನ್ ರನ್ನಿಂಗ್ ರೇಟ್ ಇದೆ ಅನ್ನೋದು ಜನ ಮಾತಾಡ್ತಾರೆ. ನಾನ್ ಮಾತಾಡ್ಲಿಲ್ಲ ಅಂದ್ರು ಇಲ್ಲಿ ಅಲ್ಲಿ ಹೆಜ್ಜೆ ಅಲ್ಲಿ ಇಟ್ಟ ತಕ್ಷಣ ಎಲ್ಲ ಕಿವಿಯಲ್ಲಿ ನನ್ಗೆ ಹೇಳ್ತಾರೆ. ನಿಮ್ ಮುಂದೆ ಭಯ ಹೇಳಕ್ಕೆ, ಯಾಕಂದ್ರೆ ಮತ್ತೆ ಅವ್ರ ಫೈಲ್ ಏನ್ ಮಾಡ್ಬಿಡ್ತೀರಾ ನೀವು? ಎಲ್ಲ ನಿಮ್ ಕೈಯಲ್ಲೇ ಇದೆಯಲ್ಲ. ಆರ್ಡರ್ ಮಾಡಿರೋದು ನೀವು ನೋಡಿ. ಆರ್ಡರ್ ರಿಜೆಕ್ಟ್ ಮಾಡ್ಬೇಕಾಗಿತ್ತು. ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ ಇಫ್ ಯು ಆರ್ ರಿಜೆಕ್ಟೆಡ್. ಹೋಗಯ್ಯ, ನೀನು ಆಗದೆ ಇರೋದೆಲ್ಲ ಮಾಡಕ್ ಆಗಲ್ಲ ಅಂತ ಅವ್ರಿಗೆ ಬೈಕ್ ಕಳಿಸ್ತಾ ಇದೆ. ನಾವು ಬೈಯೋದ್ರಲ್ಲಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಾನ್ಯ ಸಚಿವರು. ಕೆಲವೊಂದು ಫೈಲ್ಸ್ಗಳು ಬಹಳ ಡಿಲೇ ಆಗ್ತಾ ಇರೋದು, ಆರ್ಡರ್ ಆದ್ಮೇಲೂ ಕೂಡ ಅದನ್ನ ತಲೆಗೆ ಹಾಕೊಳ್ಳದೆ ಇರೋದು, ಫೈಲ್ಸ್ಗಳನ್ನ ಟೇಬಲ್ ಅಡಿ ಕುರ್ಚಿ ಅಡಿ ಹಾಕೊಂಡು ಕೂತಿರೋದು, ಇದೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ತರಾಟೆಗೆ ತಗೊಂಡ್ರು. ಅಧಿಕಾರಿಗಳಿಗೆ ಕೆಲಸ ಆಗಬೇಕಾಗಿರೋ ಕೆಲಸ ಅತಿ ಶೀಘ್ರವಾಗಿ ಆಗಬೇಕು, ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು ಮಾನ್ಯ ಸಚಿವ ಕೃಷ್ಣ ಬೈರೇಗೌಡರು. ದೊಡ್ಡದು ಚಿಕ್ಕದು ಆಗುತ್ತೆ. ಪೇಪರ್ ಪೇಜಸ್ ಅಲ್ಲ, ಏನಂತ ತಗೊಂಡಿದ್ದಾರೆ ನಿಮಗೆ ಪೊಸಿಷನ್? ಆಗ್ಲಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈತ ಸುಮ್ನೆ ಕೂತಿದ್ದಾನೆ, ಏನು ಕೆಲಸ ಮಾಡ್ತಾ ಇಲ್ಲ. ಯಾರನ್ನ ಕರ್ಕೊಂಡ್ಬಂದು ಕೂರ್ಸವ್ರೆ, ಇಲ್ಲಿ ಏನ್ ಮಾಡ್ತಾರೆ ಇವ್ರ ಕೆಲಸ ಏನು ಗೊತ್ತಿಲ್ಲ. ಆಗ್ಲಿಂದ ನೋಡ್ತಾ ಇದ್ದೀನಿ, ಅವ್ರಿಗೆ ಕೆಲಸ ಗೊತ್ತಿದ್ದಂಗೂ ಇಲ್ಲ. ಯಾಕೆ ಮಾಡಕ್ಕಾಗ್ತಿಲ್ಲ? ಸ್ಕ್ಯಾನಿಂಗ್ ಫೈಲ್ ಕೊಟ್ಟಿಲ್ವಾ? ಯಾಕ್ರಿ ಹೇಳ್ರಿ, ಯಾಕೆ ಬರೀ 6,000 ಆಗ್ತಾ ಇದೆ? ಬೇರೆ ಕಡೆ ಎಲ್ಲ 10, 12,000, 13, 14,000 ಆಗ್ತಾ ಇದೆ. ಬೆಂಗಳೂರಲ್ಲಿ ಇದ್ಕೊಂಡು ಯಾಕೆ ಮಾಡಕ್ ಆಗ್ತಾ ಇಲ್ಲ?